ಶುಕ್ರವಾರದ ಮಹಾಮಳೆಗೆ ಮಹಾನಗರ ಬೆಂಗಳೂರು ತತ್ತರಿಸಿ ಹೋಗಿದೆ. ಬೆಂಗಳೂರಿನಲ್ಲಿ ದಿಢೀರ್ ಸುರಿದ ಮಳೆಗೆ ಜನರು ಪರದಾಟವನ್ನು ಪಡ್ತಾ ಇದ್ದಾರೆ. ಬಿರುಗಾಳಿ, ಆಲಿಕಲ್ಲು ಸಹಿತ ಮಳೆಗೆ ನಡುಗಿದ ವಾಹನ ಸವಾರರು. ಮಲ್ಲೇಶ್ವರಂ, ರಾಜಾಜಿನಗರ, ಯಶವಂತಪುರ, ಬಸವನಗುಡಿ, ವೈಟ್ಫೀಲ್ಡ್, ಕೆಆರ್ ಪುರಂ, ಮಾರತಹಳ್ಳಿ, ಕೋರಮಂಗಲ, HSR ಲೇಔಟ್ ಹೀಗೆ ಸಾಕಷ್ಟು ಕಡೆ ಆಲಿಕಲ್ಲು ಸಹಿತ ಮಳೆ ಸೃಷ್ಟಿಯಾಗಿದೆ. ಮಳೆ ಸಂಭವಿಸಿರುವಂಥದ್ದು ಕೋರಮಂಗಲ, HSR ಲೇಔಟ್, ಶೇಷಾದ್ರಿಪುರಂ, ಸದಾಶಿವನಗರ, ಮತ್ತಿಕೆರೆ, ಕೆಂಗೇರಿ, ನಾಗರಬಾವಿ ಸೇರಿದಂತೆ ಹಲವೆಡೆ ಮಳೆಯ ರಣಾರ್ಭಟ ಶುರುವಾಗಿದೆ. ಭಾರೀ ಮಳೆಗೆ ರಸ್ತೆಯಲ್ಲಿ ಸಾಕಷ್ಟು ಮರಗಳು ಉರುಳಿ ಬಿದ್ದಿದ್ದಾವೆ. ಒಂದು ಕಡೆ ವಾಹನ ಸವಾರರು ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದಿಢೀರನೆ ಬಂದಂತಹ ಮಳೆಗೆ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ, ಪರದಾಟವನ್ನು ಪಡ್ತಾ ಇದ್ದಾರೆ. ಬೆಂಗಳೂರಿನ ವಿವಿಧೆಡೆ ಮಲ್ಲೇಶ್ವರಂ, ರಾಜಾಜಿನಗರ, ಯಶವಂತಪುರ, ಬಸವನಗುಡಿ ಹೀಗೆ ಸಾಕಷ್ಟು ಕಡೆ ಧಾರಾಕಾರವಾದಂತಹ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಆಲಿಕಲ್ಲು ಸಹಿತ ಮಳೆ ಬಂದಿರುವಂಥದ್ದು. ಒಂದು ಕಡೆ ಬೆಂಗಳೂರಿನ ಜನರು ತತ್ತರಿಸಿ ಹೋಗಿದ್ದಾರೆ. ಸಾಕಷ್ಟು ಮರಗಳು ಧರೆಗೆ ಉರುಳಿದ್ದಾವೆ. ಹಾಗೆ ವಾಹನ ಸವಾರರು ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಧಾರಾಕಾರವಾದಂತಹ ಮಳೆ ಸಂಭವಿಸಿದೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಧಾರಾಕಾರವಾದಂತಹ ಮಳೆ ಸಂಭವಿಸಿದೆ. ಮಲ್ಲೇಶ್ವರಂ ಆಗಿರ್ಬೋದು, ರಾಜಾಜಿನಗರ, ಯಶವಂತಪುರ, ಬಸವನಗುಡಿ ಹಾಗೆ ಸಾಕಷ್ಟು ಹಲವು ಕಡೆ ಧಾರಾಕಾರವಾದಂತಹ ಮಳೆಯಿಂದಾಗಿ ಒಂದಿಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅದು ದಿಢೀರನೆ ಬಂದಂತಹ ಮಳೆಗೆ ಜನರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ಇನ್ನು ಕೆಂಗೇರಿ, ನಾಗರಬಾವಿ ಸೇರಿದಂತೆ ಸಾಕಷ್ಟು ಕಡೆ ರಣಮಳೆ ಬಂದಿದೆ. ಭಾರೀ ಮಳೆಗೆ ಒಂದಿಷ್ಟು ಕಡೆ ಏನು ಮರಗಳು ಬಿದ್ದಿದ್ದಾವೆ. ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ವಾಹನ ಸವಾರರು ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ವಾತಾವರಣ ನಿರ್ಮಾಣವಾಗಿದೆ. ಒಂದೇ ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಮಳೆ ಬಂದರೆ ಸಾಕು, ಏನಾದರೂ ಒಂದು ಅವಾಂತರಗಳು ಸೃಷ್ಟಿಯಾಗ್ತಾನೆ ಇರುತ್ತೆ. ಈಗಲೂ ಸಹಿತ ಒಂದಿಷ್ಟು ಕಡೆ ಮರ ಬೀಳೋದು, ವಾಹನ ಸವಾರರಿಗೆ ಪರದಾಟವನ್ನು ಪಡ್ತಾ ಇರೋದು. ಅದರಲ್ಲೂ ಆಲಿಕಲ್ಲು ಮಳೆ ಬಂದಿದೆ. ಬೆಂಗಳೂರಿನಲ್ಲಿ ಆಲಿಕಲ್ಲು ಮಳೆ ಬಂದಿರುವಂಥದ್ದು ಒಂದಿಷ್ಟು ಜನರಿಗೆ ಖುಷಿ ತಂದಿಟ್ಟಿರ್ಬೋದು. ಆದರೆ ವಾಹನ ಸವಾರರು ಅವರೆಲ್ಲ ಪರದಾಟವನ್ನು ಪಟ್ಟಿದ್ದಾರೆ. ಕೇವಲ ಬೆಂಗಳೂರಿನ ಹಲವು ಕಡೆ ಧಾರಾಕಾರವಾದಂತಹ ಮಳೆಯಿಂದಾಗಿ ಜನರು ಕಂಗಾಲಾಗಿ ಹೋಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರ್ಣಾರ್ಭಟ ಹೆಚ್ಚಾಗಿದೆ. ಬಿರುಗಾಳಿ ಸಹಿತವಾಗಿ ಭಾರೀ ಮಳೆಗೆ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಬೆಂಗಳೂರಿನ ಬನಶಂಕರಿ, ಸೈನ್ಸ್ ರಸ್ತೆ, ಜಯನಗರ ಮತ್ತು RR ನಗರ, ನಾಯಂಡಹಳ್ಳಿ ಸೇರಿದಂತೆ ಹಲವೆಡೆ ವರ್ಣಾರ್ಭಟ ಹೆಚ್ಚಾಗಿದೆ. KR ಸರ್ಕಲ್ ಬಳಿ ವಾಹನ ಸವಾರರು ಭಾರೀ ಪರದಾಟವನ್ನು ಪಡ್ತಾ ಇದ್ದಾರೆ. ಧಾರಾಕಾರವಾದಂತಹ ಮಳೆಗೆ KR ಸರ್ಕಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಎದುರಾಗಿದೆ. ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಈ ರೀತಿ ಧಾರಾಕಾರವಾದಂತಹ ಮಳೆಯಿಂದಾಗಿ ರಸ್ತೆಗಳೆಲ್ಲ ಒಂಥರ ಒಳೆ ರೀತಿ ನೀರು ಹರಿದುಕೊಂಡು ಹೋಗ್ತಾ ಇದೆ. ಅದರಲ್ಲಿ ರಸ್ತೆ ಯಾವುದು, ಗುಂಡಿ ಯಾವುದು ಏನೂ ಕೂಡ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಧಾರಾಕಾರವಾದಂತಹ ಮಳೆಯಿಂದಾಗಿ ಬೆಂಗಳೂರಿನ ಜನರು ತತ್ತರಿಸಿ ಹೋಗಿದ್ದಾರೆ. ಬನಶಂಕರಿ ಆಗಿರ್ಬೋದು, ಸೈನ್ಸ್ ರಸ್ತೆ, ಜಯನಗರ, RR ನಗರ, ನಾಯಂಡಹಳ್ಳಿ ಸೇರಿದಂತೆ ಸಾಕಷ್ಟು ಕಡೆ ವರ್ಣಾರ್ಭಟ. ಇನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಳೆ ಥರ ನೀರು ಹರ್ಕೊಂಡು ಹೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ಧಾರಾಕಾರವಾದಂತಹ ಮಳೆಯಿಂದಾಗಿ ಈ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಒಂದು ಕಡೆ ವಾಹನ ಸವಾರರಿಗೂ ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ. ಈಗ ಟೂ ವೀಲರಲ್ಲಿ ಯಾರಾದರೂ ಬರ್ತಾ ಇದ್ದರೆ ಅದರಲ್ಲಿ ರಸ್ತೆ ಯಾವುದು, ಗುಂಡಿ ಯಾವುದು, ಚರಂಡಿ ಯಾವುದು ಕೂಡ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಈ ಧಾರಾಕಾರವಾದಂತಹ ಮಳೆಯಿಂದಾಗಿ ಪರಿಣಾಮ ಸೃಷ್ಟಿಯಾಗಿದೆ. ಇದು KR ಸರ್ಕಲ್ ಬಳಿ ಧಾರಾಕಾರವಾದಂತಹ ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ. ಅದರ ಜೊತೆಗೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿ ಒಳ್ಳೆಯ ರೀತಿಯಲ್ಲಿ ನೀರು ಹರಿದುಕೊಂಡು ಹೋಗ್ತಾ ಇದೆ.
ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ಸ್ಥಗಿತ ಆಗಿದೆ. ಸೊ ಈ ರೀತಿಯಾಗಿ ಧಾರಾಕಾರವಾದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಆಲಿಕಲ್ಲು ಸಹಿತ ವರ್ಣನ ಆರ್ಭಟ ಹೆಚ್ಚಾಗಿದೆ. ಇಂದಿನ ದಿನ ಹಲವೆಡೆ ಬೆಂಗಳೂರಿನ ಸಾಕಷ್ಟು ನಗರಗಳಲ್ಲಿ ಧಾರಾಕಾರವಾದಂತಹ ಮಳೆ ಸಂಭವಿಸಿದೆ. ಇನ್ನು ಹೊರಮಾವು ಪ್ರದೇಶದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಆಟೋಗಳಾಗಿರ್ಬೋದು, ಕಾರ್ಗಳು, ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಸರಿಯಾಗಿರೋದಿಲ್ಲ, ಗುಂಡಿಗಳಿರ್ತವೆ, ಅಂತಹ ಕಡೆ ಅಂತೂ ಬಹಳಷ್ಟು ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕು. ಇಲ್ಲ ಅಂತಂದರೆ ಅಪಘಾತಗಳಾಗುವಂತಹ ಸಂಖ್ಯೆಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ನಮ್ಮ ಜೊತೆ ಇದ್ದಾರೆ. ಉಲ್ಲಾಸ್, ಮುಖ್ಯವಾಗಿ ಧಾರಾಕಾರವಾದಂತಹ ಮಳೆಯಿಂದಾಗಿ ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇನ್ನೊಂದು ಕಡೆ ರಸ್ತೆ ಜಲಾವೃತವಾಗೋದಾಗಿರ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ? ಇನ್ನೊಂದು ಹವಾಮಾನ ಇಲಾಖೆ ನಿನ್ನೆ ಒಂದು ಮುನ್ಸೂಚನೆಯನ್ನ ಕೊಟ್ಟಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡುಗು ಸಹಿತ ಮಳೆ ಆಗತ್ತೆ ಅಂತ ಹೇಳಿ. ಸೊ ಅದರ ಪ್ರಕಾರ ಇವತ್ತು ಸಂಜೆ 6 ಗಂಟೆಯಿಂದ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಕಚೇರಿಯನ್ನ ಮುಗಿಸಿ ಮನೆಗೆ ತೆರಳ್ತಾ ಇದ್ದಂತವ್ರು ಮಳೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಸನ್ನಿವೇಶನೂ ಕೂಡ ನಿರ್ಮಾಣ ಆಗಿದೆ. ಬಹುತೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂತದ್ದು, ಅದರಲ್ಲೂ KR ಸರ್ಕಲ್ ಆಗಿರ್ಬೋದು, ಶಿವಾನಂದ ಸರ್ಕಲ್ ನಲ್ಲಿ ಇರುವಂತಹ ಅಂಡರ್ ಪಾಸ್ಗಳು ಕೂಡ ಜಲಾವೃತ ಆಗಿರುವಂತದ್ದು. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ಬಹುತೇಕ ರಸ್ತೆಗಳಲ್ಲಿ ನೀರು ಸರಾಗವಾಗಿ ಹರಿಲಿಕ್ಕೆ ಸಾಧ್ಯ ಆಗದಿತಿ ಇರೋದ್ರಿಂದ, ರಸ್ತೆಯಲ್ಲೇನೆ ಮಳೆ ನೀರು ನಿಂತಿರೋದ್ರಿಂದ ದ್ವಿಚಕ್ರ ವಾಹನ ಓಡಾಟ ಮಾಡುವಂತವ್ರು ಸಾಕಷ್ಟು ಮಳೆಯಲ್ಲೇ ನೆನ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಬಹುತೇಕ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಜೊತೆಗೆ ಈ ಹವಾಮಾನ ಇಲಾಖೆನೂ ಕೂಡ ಮತ್ತೊಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಮುಂದಿನ 3 ಗಂಟೆಗಳ ಕಾಲ ಬೆಂಗಳೂರಿನ ಸುತ್ತಮುತ್ತ, ಬೆಂಗಳೂರು ಸೇರಿದಂತೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುತ್ತೆ, ಗುಡುಗು ಸಹಿತ ಮಳೆ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಈಗ ಸುರಿದಿರುವಂತಹ ಸುಮಾರು 1 ಗಂಟೆ ಸುರಿದಿರುವಂತಹ ಮಳೆ ಆಲಿಕಲ್ಲು ಆಗಿರ್ಬೋದು, ಮತ್ತೆ ಗುಡುಗು ಸಹಿತ ಭಾರಿ ಮಳೆ ಆಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಾಪಾಯ ಆಗಿಲ್ಲ. ಸಾಮಾನ್ಯವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಮರ ಬೀಳುವಂತದ್ದಾಗಿರ್ಬೋದು, ಮರ ಕೊಂಬೆ ಬೀಳುವಂತದ್ದು ಘಟನೆಗಳು ಆಗ್ತಾ ಇದ್ವು. ಆದ್ರೆ ಇದುವರೆಗೂ GBA ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇದುವರೆಗೂ ಯಾವುದೇ ರೀತಿಯಾದಂತಹ ಮಳೆಯಿಂದ ಮರ ಬಿದ್ದಿರುವಂತದ್ದಾಗಿರ್ಬೋದು ಅಥವಾ ಮರದ ಕೊಂಬೆ ಬಿದ್ದು ಹಾನಿ ಒಳಗಾದಂತಹ ಸನ್ನಿವೇಶ ಇನ್ನೂ ಕೂಡ ಆಗಿಲ್ಲ ಅನ್ನುವಂತಹ ಒಂದು ಸಮಾಧಾನ ಆಗಿದೆ. ಸದ್ಯಕ್ಕೀಗ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ರಸ್ತೆಗಳಲ್ಲಿ ನಿಂತಿರುವಂತಹ ನೀರಿನ ಪ್ರಮಾಣನೂ ಕೂಡ ನಿಧಾನವಾಗಿ ಕಡಿಮೆ ಆಗ್ತಿದೆ. ಆದ್ರೆ ಬಹುತೇಕ ಅಂಡರ್ ಪಾಸ್ಗಳು ನೀರಿನಿಂದ ಜಲಾವೃತ ಆಗಿದೆ. ಸೊ ಅದನ್ನ ಹೊರಹಾಕುವಂತ ವಿಚಾರದಲ್ಲಿ GB ಅಧಿಕಾರಿಗಳು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ಮುಂದಿನ 3 ಗಂಟೆ ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದ, ಮಳೆ ಸುರಿಯಬಹುದಾದಂತಹ ಒಂದು ಸಂಭವ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ವಿನೋದ್, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.